ಬಾಗಲಕೋಟೆ ಜನರ ಬಹು ವರ್ಷದ ಕನಸು ಇದು. ಈಗ ಅದು ಈಡೇರಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಶೀಘ್ರದಲ್ಲೇ ಆರಂಭ ಆಗುತ್ತೆ. ಮಾರ್ಚ್ 14ರಂದು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ ಶಂಕುಸ್ಥಾಪನೆ ಆಗಲಿದೆ. ಇನ್ನು ವಿಶೇಷವಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನ ಮಾಡಲಿದ್ದಾರೆ. ಮೆಡಿಕಲ್ ಕಾಲೇಜ್ ಸೇರಿ ವಿವಿಧ ಕಾಮಗಾರಿಗಳಿಗೂ ಕೂಡ ಶಂಕುಸ್ಥಾಪನೆ ಆಗುತ್ತೆ. ಸಿಎಂ ಆಗಮನದ ಹಿನ್ನೆಲೆ ಸ್ಥಳವನ್ನ ಪರಿಶೀಲಿಸಿದ್ದಾರೆ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಅವರು. ಬಾಗಲಕೋಟೆ ಜನರ ಒಂದು ಬಹು ವರ್ಷಗಳ ಕನಸಿತ್ತು. ನಮ್ಮ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನೋದು. ಅದು ಈಗ ಶೀಘ್ರದಲ್ಲೇ ಆರಂಭ ಆಗುತ್ತೆ. ಮಾರ್ಚ್ 14ರಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೆಡಿಕಲ್ ಕಾಲೇಜ್ ಅಷ್ಟೇ ಅಲ್ಲದೆ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಕೂಡ ಅವತ್ತು ನಡೆಯುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಸಿಎಂ ಆಗಮನದ ಹಿನ್ನೆಲೆ ಸ್ಥಳವನ್ನ ಪರಿಶೀಲಿಸಿದ್ದಾರೆ ಉಸ್ತುವಾರಿ ಸಚಿವ ತಿಮ್ಮಾಪುರ್ ಅವರು. ಸನ್ಮಾನ್ಯ ಮುಖ್ಯಮಂತ್ರಿಗಳು 14ರಂದು ಬಹು ದಿವಸಗಳ ನಿರೀಕ್ಷೆಯ ಆಸೆ, ಒಂದಿಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕಂತಕ್ಕಂಥ ಬಾಗಲಕೋಟೆಯವರ ಏನೋ ಒಂದು ಆಸೆ ಇತ್ತು, ಕನಸಿತ್ತು. ಅದನ್ನು ನೆರವೇರಿಸಲಿಕ್ಕೆ 14ನೇ ತಾರೀಕನ್ನು ಬರ್ತಾಯಿದ್ದಾರೆ. ಅದರ ಜೊತೆಗೆ ಇದರ ಹಿಂದುಗಡೆ ಪ್ರಯತ್ನ ಹಾಗೂ ಮೆಡಿಕಲ್ ಕಾಲೇಜ್ ಬೇಕು ಅಂತಕ್ಕಂಥ ವಿಚಾರ ಬಹುದಿನಗಳಿಂದ ದಿವಂಗತ HY ಮೇಟಿ ಅವರ ಪ್ರಯತ್ನದ ಫಲದಿಂದ ಇವತ್ತು 14ರಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಇದೆ. ಅದರ ಜೊತೆಗೆ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಏನು ದಿವಂಗತ HY ಮೇಟಿ ಅವರ ಕಾಲದಲ್ಲಿ ಅವರ ಅವಧಿಯಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸಗಳನ್ನ ತಂದಿದ್ದು ಸನ್ಮಾನ್ಯ